ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರೇ ಗಮನಿಸಿ. ಶಕ್ತಿ ಲಾಭ ಪಡೆಯುತ್ತಿರುವಂತಹ ಮಹಿಳೆಯರೇ ಎಚ್ಚರ. ರಾಜ್ಯಾದ್ಯಂತ ಶಕ್ತಿ ಗ್ಯಾರಂಟಿ ಸಂಪೂರ್ಣವಾಗಿ ಸ್ಥಗಿತ ಆಗಲಿದೆ ಅನ್ನುವಂತಹ ಮಾಹಿತಿ. ಸರ್ಕಾರ ಸಾರಿಗೆ ನೌಕರರ ಸಮರ ಸಾರಿದೆ. ಸಂಚಾರ ಹಾಗಾಗಿ 5ನೇ ತಾರೀಕಿಂದ ಡೌಟ್ ಅಂತ ಹೇಳಲಾಗ್ತಾ ಇದೆ. ಶಕ್ತಿ ಲಾಭ ಪಡೆಯುತ್ತಿರುವಂತಹ ಮಹಿಳೆಯರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಸಾರಿಗೆ ನೌಕರರು ಏನಾದರೂ ಸಮರ ಸಾರಿದ್ರೆ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆಗತ್ತೆ. ಆಗಸ್ಟ್ 5ರಂದು ಏನು ಸಂಚಾರವನ್ನ ಸ್ಥಗಿತಗೊಳಿಸೋದಕ್ಕೆ ಸಾರಿಗೆ ನೌಕರರು ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಹಾಗಾಗಿ ಶಕ್ತಿ ಯೋಜನೆಯ ಲಾಭ ಪಡಿತಾ ಇರುವಂತಹ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು. ಅವತ್ತು ಫ್ರೀಯಾಗಿ ಬಸ್ಸಲ್ಲಿ ಹೋಗೋಣ, ಆರಾಮ್ಸೆ ನಮ್ದು ದಿನನಿತ್ಯದ ರೀತಿಯಲ್ಲಿ ಇರುತ್ತೆ ಸಂಚಾರ ಅಂದ್ರೆ ಅವತ್ತು ತಾಪತ್ರಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸಾರಿಗೆ ನೌಕರರು ನಿಜಕ್ಕೂ ಕೂಡ 5ನೇ ತಾರೀಕಿಂದ ಏನಾದರೂ ಸಾರಿಗೆ ಸೌಲಭ್ಯವನ್ನ ಸ್ಥಗಿತಗೊಳಿಸಿದ್ರೆ ಅಥವಾ ಧರಣಿ ಕುಳಿತರೆ ಅಥವಾ ಪ್ರೊಟೆಸ್ಟ್ಗೆ ಇಳಿದ್ರೆ ಶಕ್ತಿ ಗ್ಯಾರಂಟಿ ಯೋಜನೆಗಳಿಗೆ ತೊಂದರೆ ಆಗುತ್ತೆ, ಮಹಿಳೆಯರಿಗೆ ತೊಂದರೆ ಆಗುತ್ತೆ. ಮಾತ್ರವಲ್ಲ, ಎಲ್ಲ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುತ್ತೆ. ಬಸ್ಸಲ್ಲಿ ಸಂಚಾರ ಮಾಡುವಂತಹ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಶಕ್ತಿ ಲಾಭ ಪಡಿತಾ ಇರುವಂತಹ ಮಹಿಳೆಯರು ಮಾತ್ರವಲ್ಲ, ಎಲ್ಲ ಸಾರಿಗೆಯಲ್ಲಿ ಪ್ರಯಾಣಿಸುವಂತಹ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಎಲ್ಲ ನಾಗರಿಕರಿಗೂ ಕೂಡ ತೊಂದರೆ ಆಗುತ್ತೆ. ರಾಜ್ಯಾದ್ಯಂತ ಶಕ್ತಿ ಯೋಜನೆ ಲಾಭ ಪಡಿತಾ ಇರುವಂತಹ ಮಹಿಳೆಯರು ಕೂಡ ಎಚ್ಚರದಿಂದ ಇರಬೇಕು. ಯಾಕೆಂದ್ರೆ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 5ರಂದು ಸ್ತಬ್ಧವಾಗುತ್ತಾ ಸರ್ಕಾರಿ ಸಂಚಾರ ಅನ್ನುವಂಥದ್ದು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು NWKSRTC ಸ್ತಬ್ಧ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆಗಸ್ಟ್ 5ರಂದು ಸಾರಿಗೆ ನೌಕರರು ಮುಷ್ಕರ ಹೂಡೋದಕ್ಕೆ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಎಸ್ಮಾ ಜಾರಿಯಾದ್ರೂ ಜಗ್ಗದ ಬಗ್ಗದ ಸಾರಿಗೆ ನೌಕರರು. ಎಸ್ಮಾ ಜಾರಿ ಮಾಡ್ತೀವಿ ಅಂದ್ರೂ ಕೂಡ ಸಾರಿಗೆ ನೌಕರರು ಬಗ್ಗತಾ ಇಲ್ಲ, ಜಗ್ತಾ ಇಲ್ಲ. ಅವತ್ತು 5ನೇ ತಾರೀಕಿನಂದು ಪ್ರೊಟೆಸ್ಟ್ ಅನ್ನ ಮಾಡಿಯೇ ಮಾಡ್ತೀವಿ, ನಮ್ಮ ಹಲವಾರು ಬೇಡಿಕೆಗಳು ಇದೆ, ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂತ ಹೇಳಿ ಧರಣಿ ಕೂರೋದಕ್ಕೆ ಮುಂದಾಗಿದ್ದಾರೆ. ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನೌಕರರ ವೃಂದ. ಬೃಹತ್ ಹೋರಾಟಕ್ಕೆ, ಸಾರಿಗೆ ನೌಕರರ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಆಗಸ್ಟ್ 5ನೇ ತಾರೀಕಿನಂದು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು NWKRTC ಸ್ತಬ್ಧ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಂಚಾರ ನಿಗಮದ 4 ನಿಗಮಗಳು ಕೂಡ ಈ ಒಂದು ಧರಣಿಗೆ ಇಳಿಯುವ ಸಾಧ್ಯತೆ ಇದೆ. ಆಗಸ್ಟ್ 5ರಂದು ಸಾರಿಗೆ ನೌಕರರು ಮುಷ್ಕರ ಹೂಡೋದಾಗಿ ಈಗ 15 ದಿನಗಳ ಹಿಂದೆಯೇ ತಿಳಿಸಿದ್ದಾರೆ. ತಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು. 38 ತಿಂಗಳಿಂದ ವೇತನ ಬಾಕಿ, ಹಾಗೆ ಭತ್ಯೆ ಬಾಕಿ ಇದೆ, ಹಾಗೆ ಕೆಲವು ನೌಕರರನ್ನ ಮರು ನಿಯೋಜಿಸಿಕೊಳ್ಬೇಕು ಅನ್ನುವಂತಹ ಬೇಡಿಕೆಗಳಾಗಿರಬಹುದು. ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಧರಣಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ಎಸ್ಮಾ ಜಾರಿ ಆಗುತ್ತೆ ಅಂತಂದ್ರೂ ಕೂಡ ನೌಕರರು ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಯಾಕೆಂದ್ರೆ 38 ತಿಂಗಳುಗಳಿಂದ ವೇತನ ಹಾಗೂ ಸಾಕಷ್ಟು ಬೇಡಿಕೆಗಳು ಇದೆ. ಆ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಹಾಗೂ ಸಾರಿಗೆ ನಿಗಮ ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಧರಣಿ ಕೂರೋದಕ್ಕೆ ಮುಂದಾಗಿದ್ದಾರೆ. ಕೆಎಸ್ಆರ್ಟಿಸಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ಬಸ್ನಲ್ಲಿ ಸಂಚರಿಸುವಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಮಹಿಳೆಯರು ಮಾತ್ರ ಅಲ್ಲ, ಬಹುತೇಕವಾಗಿ ಶಕ್ತಿ ಯೋಜನೆಯ ಲಾಭವನ್ನ ಪಡಿತಾ ಇರುವಂತವರು ಮಹಿಳೆಯರು. ಈ ಸಂದರ್ಭದಲ್ಲಿ ಮಹಿಳೆಯರು ಮಾತ್ರವಲ್ಲ, ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮುಸುಕಿನ ಗುದ್ದಾಟಕ್ಕೆ ಸರ್ಕಾರದ ಮೂಗುದಾರ ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆ. ದಾಹ ತೀರಿಸೋದಕ್ಕೆ ಸರ್ಕಸ್ ನಡೀತಾ ಇದೆ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಸರ್ಕಸ್ ನಡೀತಾ ಇದೆ. ನೌಕರರ ಸಂಧಾನಕ್ಕೆ ಮುಂದಾಗಿದೆ ಗ್ಯಾರಂಟಿ ಸರ್ಕಾರ. ಸಾರಿಗೆ ನೌಕರರ ಜೊತೆ ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ನೌಕರರ ಸಂಧಾನ ಮಾಡೋದಕ್ಕೆ ಸಾರಿಗೆ ಪದಾಧಿಕಾರಿಗಳ ಜೊತೆಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸೋದಕ್ಕೆ ಮುಂದಾಗಿದೆ.
ಆಗಸ್ಟ್ 4ರಂದು ಬೆಳಿಗ್ಗೆ 11:30ಕ್ಕೆ ಸಮಾಲೋಚನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ನಾಳೆ ಸಮಾಲೋಚನೆ ನಡೆಸೋದಕ್ಕೆ, ನಾಳೆ ಸೋಮವಾರ ಬೆಳಿಗ್ಗೆ 11:30ಕ್ಕೆ ಸಿಎಂ ಸಾರಿಗೆ ನೌಕರರ ಪದಾಧಿಕಾರಿಗಳ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿ ಒಂದು ಸಂಧಾನಕ್ಕೆ ಬರುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನೌಕರರ ಮುಖಂಡರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಬೆಳಿಗ್ಗೆ 11:30ಕ್ಕೆ ಸಮಾಲೋಚನೆ ಮಾಡೋದಾಗಿ ತಿಳಿಸಿದ್ದಾರೆ. ಆಗಸ್ಟ್ 4ರಂದು ಬೆಳಿಗ್ಗೆ 11:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಪದಾಧಿಕಾರಿಗಳ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೌಕರರ ಜೊತೆಯಲ್ಲಿ ಸಂಧಾನವನ್ನ ನಡೆಸಿ ಈ ಧರಣಿಯನ್ನ ಕೈಬಿಡುವಂತೆ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಜೊತೆಯಲ್ಲಿ ಸಂಧಾನವನ್ನ ನಡೆಸಿ ಈ ಧರಣಿಯನ್ನ ಕೈಬಿಡಿ, ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿ. ಆದರೆ ಈ ಒಂದು ಸಂಧಾನಕ್ಕೆ ಸಾರಿಗೆ ನೌಕರರು ಒಪ್ಪುತ್ತಾರಾ ಅನ್ನುವಂಥದ್ದು ಈಗ ಇರುವಂತಹ ಒಂದು ಅನುಮಾನ. ಯಾಕೆ ಅಂದ್ರೆ ಯಾಕೆಂದ್ರೆ ಹಲವಾರು ತಿಂಗಳುಗಳಿಂದ ಕೂಡ ಈ ಒಂದು ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಧರಣಿಯನ್ನ ಮಾಡಿದ್ರು, ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ಗಾಂಧಿ ಪ್ರತಿಮೆಯ ಬಳಿ ಧರಣಿಯನ್ನ ಕೂಡ ಕುಳಿತಿದ್ರು, ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ಕೂಡ ನಡೆಸಿದ್ರು. ಆದ್ರೆ ಯಾವ ಧರಣಿಗೂ ಯಾವ ಮುಷ್ಕರಕ್ಕೂ ಬಗ್ಗಿಲ್ಲ ಸರ್ಕಾರ. ವೇತನವನ್ನ ಪಾವತಿ ಮಾಡುವಂತಾಗಿರಬಹುದು, ಭತ್ಯೆಯನ್ನ ನೀಡುವಂತದ್ದಾಗಿರಬಹುದು, ಅಥವಾ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತದ್ದಾಗಿರಬಹುದು, ಯಾವುದೂ ಕೂಡ ನಡೆದಿಲ್ಲ. ಆದರೆ ಇದೀಗ ಮತ್ತೆ ಸಂಧಾನವನ್ನ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಸಂಧಾನ ಸಭೆಯ ನೇತೃತ್ವವನ್ನ ವಹಿಸಿ ಪದಾಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈ ಬಾರಿ ಧರಣಿಯನ್ನ ಕೈ ಬಿಡುತ್ತಾ ಅಥವಾ ಗಟ್ಟಿಯಾಗಿ ಎಲ್ಲರೂ ಸೇರ್ಕೊಂಡು ಧರಣಿಯನ್ನ ಮುಂದುವರಿಸ್ತಾರಾ, ಪ್ರೊಟೆಸ್ಟ್ ಅನ್ನ ಮುಂದುವರಿಸ್ತಾರಾ, ತಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ನೋಡಿ, ಸಾರಿಗೆ ಸಂಚಾರ ವ್ಯತ್ಯಯ ಆದ್ರೆ ದಿನನಿತ್ಯದ ಎಲ್ಲ ಚಟುವಟಿಕೆಗಳು ಕೂಡ ಸ್ಥಗಿತ ಆಗುತ್ತೆ. ಯಾಕೆಂದ್ರೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುವಂತದ್ದು ಸಾರಿಗೆ ವ್ಯವಸ್ಥೆಯನ್ನ ಅವಲಂಬಿಸಿಯೇ. ಸಾರಿಗೆ ಒಂದು ವ್ಯವಸ್ಥೆ ವ್ಯತ್ಯಯ ಆಯ್ತು, ಬಸ್ ಸಂಚಾರಗಳು ವ್ಯತ್ಯಯ ಆದವು ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಏರುಪೇರಾಗುತ್ತೆ. ಒಂದು ನೌಕರರು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದಾಗಿರಬಹುದು, ಬರೋದಾಗಿರಬಹುದು, ಅಥವಾ ಸ್ಕೂಲಿಗೆ ಮಕ್ಕಳು ಈ ಸಾರಿಗೆ ಸೌಲಭ್ಯವನ್ನ ಗೌರ್ಮೆಂಟ್ ಬಸ್ಗಳನ್ನ ಅವಲಂಬಿಸಿ ಯಾರೆಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ, ಅವರಿಗೆ ಎಲ್ಲ ಸಮಯದಲ್ಲಿ ವ್ಯತ್ಯಯ ಆಗುತ್ತೆ. ಹಾಗೆ ಟೀಚರ್ಸ್ಗೂ ಆಗಿರಬಹುದು. ಹೀಗೆ ಎಲ್ಲವೂ ಕೂಡ ವ್ಯತ್ಯಯ ಆಗುತ್ತೆ. ಜೊತೆಯಲ್ಲಿ ಆ ಸಾರಿಗೆಯಲ್ಲಿ ಗೂಡ್ಸ್ಗಳು ಯಾವುದೆಲ್ಲ ಕ್ಯಾರಿ ಆಗ್ತಾ ಇರುತ್ತೆ ಅದರಲ್ಲಿಯೂ ಕೂಡ ವ್ಯತ್ಯಯ ಆಗುತ್ತೆ. ಜನರಿಗೆ ಸಾಮಾನು ಸರಂಜಾಮಗಳು ಸಮಯಕ್ಕೆ ಸರಿಯಾಗಿ ತಲುಪುವಂತದ್ದಾಗಿರಬಹುದು, ಎಲ್ಲವೂ ಕೂಡ ವ್ಯತ್ಯಯ ಆಗುತ್ತೆ. ಎಲ್ಲರೂ ಕೂಡ ಪ್ರೈವೇಟ್ ವೆಹಿಕಲ್ ಅನ್ನ ಆ ಸಂದರ್ಭದಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಹೀಗೆ ಒಂದಕ್ಕೆ ಒಂದು ಚೈನ್ ಲಿಂಕ್ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ವ್ಯತ್ಯಯ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ಬೇರೆ ಏನಾದ್ರೂ ವ್ಯವಸ್ಥೆಯನ್ನ ನೋಡ್ಕೊಳ್ಳುತ್ತಾ? ಸಾರಿಗೆ ಸಂಚಾರ ವ್ಯತ್ಯಯ ಆದ್ರೆ ಅದಕ್ಕೆ ಆ ಒಂದು ಸಾರಿಗೆಯನ್ನ ಇವರು ಸ್ಥಗಿತಗೊಳಿಸಿದಂತಹ ಪಕ್ಷದಲ್ಲಿ ಖಾಸಗಿ ಸಾರಿಗೆಯನ್ನ ಏನಾದ್ರೂ ಸರ್ಕಾರ ಆಯೋಜಿಸೋದಕ್ಕೆ ಮುಂದಾಗುತ್ತಾ? ಖಾಸಗಿ ಒಂದು ಬಸ್ ಮಾಲೀಕರ ಜೊತೆಯಲ್ಲಿಯೋ ಅಥವಾ ಆ ಡ್ರೈವರ್ಗಳ ಜೊತೆ ಕಂಡಕ್ಟರ್ಗಳ ಜೊತೆಯಲ್ಲಿಯೋ ಮಾತನಾಡಿಕೊಂಡು ಈ ಡ್ರೈವರ್ ಕಂಡಕ್ಟರ್ಗಳು ಅಂದ್ರೆ ಸರ್ಕಾರದ ಕಡೆಯಿಂದ, ಸಾರಿಗೆ ನಿಗಮದ ಕಡೆಯಿಂದ ಈ 4 ನಿಗಮದ ಡ್ರೈವರ್ಗಳು ಅಥವಾ ಪದಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ನೌಕರರು, ಅವರೆಲ್ಲರನ್ನು ಮುಷ್ಕರ ಹೂಡಿದಂತಹ ಸಂದರ್ಭದಲ್ಲಿ ಬಸ್ ಸಂಚಾರಕ್ಕೆ ವ್ಯತ್ಯಯ ಆಗದಂತೆ ಖಾಸಗಿ ನೌಕರರನ್ನ ನಿಯೋಜಿಸಿಕೊಳ್ಳುತ್ತಾ ಆ ಸಂದರ್ಭಕ್ಕೆ ಮಾತ್ರ, ಅಂದ್ರೆ ಇವರು ಎಷ್ಟು ದಿನ ಧರಣಿ ಕೂತ್ಕೊಳ್ತಾರೋ ಆ ಸಂದರ್ಭಕ್ಕೆ. ಹೀಗೆ ಹಲವಾರು ಸಮಸ್ಯೆಗಳು ಇರುವಂತದ್ದು. ಅದನ್ನ ಹೇಗೆ ನಿವಾರಿಸಿಕೊಳ್ಳುತ್ತೆ ಸರ್ಕಾರ? ಹೇಗೆ ಆ ಸಂದರ್ಭದಲ್ಲಿ ಒಂದು ಬೇರೆ ರೀತಿಯಾದಂತಹ ಯೋಜನೆಯನ್ನ ರೂಪಿಸಿಕೊಳ್ಳುತ್ತೆ, ಪರ್ಯಾಯ ಯೋಜನೆಗಳನ್ನ ಅನ್ನುವಂಥದ್ದು ಈಗ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಅಂದ್ರೆ
ಸರ್ಕಾರ ಮೂಗುದಾರ ಹಾಕೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸೋದಕ್ಕೆ. ಮತ್ತು ಇವರು ಏನು ಧರಣಿಯನ್ನ ಕೂರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಮಾವನ್ನ ಕೂಡ ಜಾರಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆದ್ರೆ ಸಾರಿಗೆ ನೌಕರರು ಮಾತ್ರ ಎಸ್ಮಾ ಜಾರಿ ಆದ್ರೂ ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಎಲ್ಲದಕ್ಕಿಂತ ದೊಡ್ಡದು ಹೊಟ್ಟೆಪಾಡು. ನಮ್ಮ ಹೊಟ್ಟೆಪಾಡೆ ಪೂರೈಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ, ವೇತನಗಳು ಸರಿಯಾದ ಸಮಯಕ್ಕೆ ಲಭ್ಯ ಆಗ್ತಿಲ್ಲ, ಭತ್ಯೆಗಳು ಸಿಗ್ತಾ ಇಲ್ಲ. ಜೊತೆಯಲ್ಲಿ ಎಸ್ಮಾ ಅಂತ ಜಾರಿ ಮಾಡ್ತೀನಿ ಅಂತ ಹೆದರಿಸ್ತೀರಿ, ಮಾತನಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀನಿ ಅಂತ ಹೇಳ್ತೀರಿ, ಬೆದರಿಕೆ ಹಾಕ್ತೀರಿ. ಜೊತೆಯಲ್ಲಿ ನೌಕರರನ್ನ ತೆಗೆದು ಹಾಕುವಂತಹ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡ್ತೀರಿ. ಉದ್ಯೋಗ ಭದ್ರತೆ ಕೂಡ ಇರೋದಿಲ್ಲ. ಈ ಸಂದರ್ಭದಲ್ಲಿ ಹೇಗೆ